पता नहीं वो टैक्ट्री वाला जा रहा था, एक्सीडेंट हुआ है. ಗೈಸ್, ಗೌರಿಬಿದನೂರು ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೆ. ಏನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ. ಸೊ ನಾವು ಪೋಲ್ಟ್ರಿ ಫಾರಮ್ ಅಂದರೆ ಕೋಳಿ ಫಾರಮ್ ಕೆಲ್ಸಕ್ಕೆ ಬಂದಿದ್ವಿ. ಸೊ ಈ ಕಡೆ ಹೊಸದಾಗಿ ನಾವೇ ರೆಡಿ ಮಾಡಿದ್ದಂತ ಇತ್ತು. ಎಷ್ಟು ದಿನ ಇಲ್ಲಿ ಉಳ್ಕೊಂಡಿದ್ವಿ ಅಂತಂದರೆ ಒಂದು ರೂಮಲ್ಲಿ ಉಳ್ಕೊಂಡಿದ್ವಿ. ಸೊ ಆ ರೂಮ್ನ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದೆ ಗೈಸ್ ರೂಮು. ಇದರಲ್ಲಿ ಟೋಟಲಾಗಿ ನಾವು 5 ಜನ ಇದ್ದಿದ್ದು. ಸೊ ಇವತ್ತು ಕೆಲಸ ಮುಗೀತು. ಉಳಿದವರು ಸಂಜೆ ಬರ್ತಾರೆ. ನಾನು ದುರ್ಗಾ ಯಾವಾಗ ಹೊರಡ್ತಿದ್ದೀವಿ ನೋಡೋಣ. ರೈಡಿಂಗ್ ಗ್ಲೌಸ್ ಒಂದು ಹಾಕೊಂಡಿಲ್ಲ. ಹೋಗೋಣ. ಹಾಂ, ಏನೂ ಮರ್ತಿಲ್ಲಲ್ಲ. ಇಡ್ಕೊಳಪ್ಪ ನಿಮ್ಮರಿಗೆ ಲಾಸ್ಟ್ ಟೈಮ್ ಟಾಟಾ ಮಾಡ್ಬಿಡು, ಹೋಗ್ಬಿಡೋಣ ತೆಗೆ. ಚೀ ಕಳ್ಳ. ಸೊ ಗೈಸ್ ಇವಾಗ ರೆಡಿ ಆಯಿತು. ಕ್ಯಾಮ್ರಾ ಆಂಗಲ್ ಕರೆಕ್ಟ್ ಆಗಿದೆ ಅಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ಕೊಂಬಿಡೋಣ ಒಂದು ಸರ್ತಿ. ಸೊ ಗೈಸ್ ಇವಾಗ ನಾನು ದುರ್ಗ ಹೊರಟಿದ್ದೀವಿ. ಟೈಮ್ 10:30, ಹೋಗೋಷ್ಟರಲ್ಲಿ 12 ಆಗುತ್ತೆ. ಲಾಸ್ಟಲ್ಲಿ ಕೊನೆಯ ವಿದಾಯ ಗೈಸ್. ಮತ್ತೆ ಬರೋದು ಡೌಟು. ಅಣ್ಣ ಬರಲಾ ಮಾತಾಡೋಣ, ಬರೋಣ. ಹಾಂ ಸರಿ. ಅವರು ಸ್ವಲ್ಪ ಕೆಲಸ ಇದೆ, ಚಿಕ್ಕ ಪುಟ್ಟ ಮೈನರ್ ವರ್ಕ್ ಇರ್ತವೆ, ಆ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಸೊ ನಾವು ಕೆಲಸನ ಮುಗಿಸ್ಕೊಂಡಿದ್ದೀವಲ್ಲ, ಮೇನ್ ಕೆಲಸ ಏನಿತ್ತು ಆ ಕೆಲಸಕ್ಕೆ ಆ ಪರ್ಪಸ್ಸಿಗೆ ಮಾತ್ರ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಹೆಸರು ಬಿಡಿಸ್ಬಿಟ್ಟವ್ರೆ. ಗೈಸ್ ಇವಾಗ ಗೌರಿಬಿದನೂರಲ್ಲಿದ್ದೀವಿ. ಇಲ್ಲಿಂದ ಲೊಕೇಶನ್ ಹಾಕ್ಬೇಕು ನಾವು ಇವಾಗ. ಯಾಕಂದರೆ ನಿನ್ನೆ ಅವತ್ತು ನೈಟ್ ಬಂದಿದ್ದಲ್ಲ ನಾವು, ಲೊಕೇಶನ್ ಅಷ್ಟು ಗೊತ್ತಿಲ್ಲ ನನಗೆ. ಯಾವ ಕಡೆ ಹೋಗ್ಬೇಕು ದುರ್ಗಾ? ಹಿಂದೆ ಹೋಗ್ಬೇಕು ಗೈಸ್. 215 ಕಿಲೋಮೀಟರ್ ತೋರಿಸ್ತಾ ಇದ್ದೀವಿ ಇವಾಗ. ಸೊ ಇವಾಗ ಹೊರಡಬೇಕು. ಅಣ್ಣ ಫೋನ್ ಬಿಟ್ಟು ಗಾಡಿ ಓಡಿಸ್ರಣ. ಏನು ಮಳೆ ಮೋಡನೂ ಆಗ್ಬಿಟ್ಟೈತೆ, ಮಳೆ ಸ್ಟಾರ್ಟ್ ಆಗ್ತೈತೆ. ಆದಷ್ಟು ಬೇಗ ಹೊರಡಬೇಕು ಗೈಸ್, ಇಲ್ಲಾಂದರೆ ಮಳೇಲಿ ಫುಲ್ಲು ನೆಂದೋಗ್ಬಿಡ್ತೀವಿ. ಏನಿದು ಮಳೆ. ಓ ಗೈಸ್, ಇಂಡಿಯನ್ ಪೆಟ್ರೋಲ್ ಐತೆ, ಅಲ್ಲೇ ಪೆಟ್ರೋಲ್ ಬೇರೆ ಹಾಕ್ಸ್ಕೋಬೇಕು. 750 ಹಾಕಿ. A few moments later. ಗಾಡಿಗೂ ಕುಡಿಸಿದ್ದು ಆಯಿತು, ನಾವು ಕುಡಿದಿದ್ದು ಆಯಿತು ಗೈಸ್. ಅಂದರೆ ನಮ್ಮದು ಊಟ ಆಯಿತು, ಗಾಡಿಗೆ ಎಣ್ಣೆ ಆಯಿತು. ಇನ್ನೇನು ಸಮಸ್ಯೆ ಇಲ್ಲ, ಡೈರೆಕ್ಟಾಗಿ ಹೊರಡೋದೆ. ಯಾಕಣ್ಣ ಏನಾಯ್ತು? ಏನಾಗೈತ? ಸರ್ಯಾಗಿ ಹೊಡ್ಕೊಂಡವ್ರೆ. ಯಾಥೋ ಏನಾಗೈತ ಅವರಿಗೆ? ಏನಾಯ್ತಣ್ಣ? ಬೈಕ್ನವನಾ? ಬೈಕ ನೋಡ್ದಾನೆ ಗಾಯ್ಸ್. ಮಧುಗಿರಿ ಏನಕ್ಕೆ ಫೇಮಸ್ಸು ಗಾಯ್ಸ್? ಬೆಟ್ಟಕ್ಕೆ ಫೇಮಸ್ಸು. ಇಲ್ಲಿ ಮಧುಗಿರಿ ಬೆಟ್ಟ ಇಲ್ಲೇ ಇದೆಯಲ್ಲ. ಹೋಗ ನೀನು ಮಧುಗಿರಿ ಬೆಟ್ಟಕ್ಕೆ. ಬೆಟ್ಟದ ಮೇಲೆ ಹೋಗೋಣ. ಏನು ಹೋಗೋದು, ಹೋಗೋಣ ನಡಿ ಮನೆಗೆ. ಐತಿಹಾಸಿಕ ನಗರ ಶಿರಕ್ಕೆ ಸುಸ್ವಾಗತ. ಇಂಡಿಕೇಟರ್ ಇಲ್ಲ ಏನಿಲ್ಲ, ನೀ ಎತ್ಲಾಗಬೇಕು ಅತ್ಲಾಗೆ ತಿರುಗಿ ಆಡ್ಸ್ರಿ. ದುರ್ಗಾ ಯಾವುದಾದ್ರೂ ಒಂದು ಅಂಗಡಿ ನೋಡು, ಟೀ ಕುಡಿಯೋಣ. ಟೀ ಬ್ರೇಕ್ ಆಯ್ತು ಇವಾಗ. ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ, 12:30, 12:35 ಹೊರಡಬೇಕು. ಆಯ್ತಿಲ್ಲ ಅಲ್ಲಿ ಹುಡ್ಗ. ನಂದಾರು ಬೇಕು, ನಿನ್ನೆದಕ್ಕೂ ಬೇಡ. ನಿನ್ನ ಮೇಕಪ್ ಇರೋ ಮಾಡೋಕ್ಕಾಗಿಲ್ಲಪ್ಪ. Emotional damage.
ನಮ್ಮ ದೇಶದ ಆರ್ಮಿ ಗೈಸ್, ಇಂಡಿಯನ್ ಆರ್ಮಿ. ಹೋಗಿರ್ತಾರಲ್ಲ ಯಾರೋ ಸರ್ರೆ ಹೊಡೆದಿರ್ತಾರೆ. ಟ್ಯಾಕ್ಟ್ರಿಗೆ ಹೊಡೆದು ಬಿಟ್ಟೈತಲ್ಲ ಗಾಡಿ. ಸ್ವಲ್ಪ ಸರಿ ಬ್ರೋ ಹಂಗೆ. ಸ್ಪಾಟಲ್ಲೇ ಹೋದಂಗೆ ಕಾಣ್ತಾರೆ. ಹೈವೇ ಫುಲ್ ಜಾಮ್ ಆಗಿಬಿಟ್ಟಿದೆ ಗೈಸ್. ಹೀಗೆ ಆ ಲಾರಿ ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ಹೊಡೆದ್ಬಿಟ್ಟವ್ರೆ, ಸ್ಪಾಟಿಗೆ ಹೋಗ್ಬಿಟ್ಟವ್ರು ಟ್ಯಾಕ್ಟ್ರಿ ಅವರು. ಲಾರಿಯವ್ರು ಎಸ್ಕೇಪ್ ಆಗಿದಾರಂತೆ. ನೋಡಿ ಹೈವೇಲಿ ಒಂದು ಚೂರು ಮೈ ಮರ್ತ್ರೆ ಹೆಂಗಾಗುತ್ತೆ ಅಂತ. ಒಂದು ನಿಮಿಷ, ಎಲ್ಲಿಗೆ ಹೋಗ್ತಿರೋದು? ಚೆನ್ನೈ. ಎಷ್ಟು ಜನ ಹೋಗ್ತಿರೋದು? आप यहीं से? मैं यहाँ से दावणगेरे है ना। हाँ नहीं, बेंगलोर पे था मैं, काम हुआ ना इसलिए गांव जा रहा हूँ वापस में। कितने लोग जा रहे हो आप? 25 लोग। क्यों जा रहे हो? हाँ, टेम्पल के लिए। कौन सी? हाँ हाँ हाँ, पता नहीं, वो टैक्ट्री वाला जा रहा था, एक्सीडेंट हुआ है। हाँ, वो नहीं है, वो भाग गया है वो। हाँ भाग गया है। ये टैक्ट्री वाला था ना, स्पॉट पे गया है, वहाँ पीछे पड़ा हुआ है। ಹೋಗ್ಬಿಟ್ಟಿದ್ದಾರೆ. ಈ ಟ್ಯಾಕ್ಟ್ರಿ ಅವರು ಈ ಕಡೆಯಿಂದ ಹೋಗ್ಬೇಕು, ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಅವರು. ಹಾ, ಯಾರಿಗೊತ್ತು ಸರ್, ಅವರು ಏನ್ ಇದರಿಂದ ಬಂದಿದ್ರು ಏನೋ. ಅದು ಲೋಡ್ ಗಾಡಿ. ಹಾ, ಹಾ ठीक है चलो. ಆಂಬುಲೆನ್ಸಾ? ಗೈಸ್, ಅದಕ್ಕೆ ಹೇಳೋದು ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಹೋಗ್ಬೇಕು ಅಂತೇಳಿ. ಇದರಲ್ಲಿ ಲಾರಿ ಅವನು ತಪ್ಪಿದೆಯೋ ಅಥವಾ ಟ್ಯಾಕ್ಟ್ರಿ ಅವನು ತಪ್ಪಿದೆಯೋ ಗೊತ್ತಿಲ್ಲ ಗೈಸ್. ಏನಕ್ಕೆ ಅಂತ ಅಂದರೆ ಟ್ಯಾಕ್ಟ್ರಿ ಅವನು ಹೈವೇ ರೋಡಲ್ಲಿ ಬರೋಂಗಿಲ್ಲ ಅಂತ ಹೇಳ್ತಾರೆ. ಇವನು ಲಾರಿಯನ್ನು ನೋಡಿದರೆ ಬಂದ್ಬಿಟ್ಟು ಸೀದಾ ಗುದ್ದವನೆ. ಯಾರು ತಪ್ಪು ಅಂತಾನು ಹೇಳೋದಕ್ಕಾಗಲ್ಲ. ಇವಾಗಲೇ ಟ್ಯಾಕ್ಟ್ರಿ ಅವನು ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾನೆ, ಲಾರಿ ಅವನು ನಾಪತ್ತೆ ಇದೆ. ಗೈಸ್, ಅಂತೂ ಫೈನಲಿ ನಮ್ಮ ದಾವಣಗೆರೆಗೆ ಬಂದ್ವಿ. ಬರ್ತಾ ರೋಡಲ್ಲಿ ಮಳೆ ಏನು, ಬಿಸಿಲೇನು, ಚಳಿ ಏನು, ಮನೇಲಿ ಯಾರಿಗೂ ಹೇಳಿಲ್ಲ ಗೈಸ್ ನಾನು ಬರ್ತಾ ಇದ್ದೀನಿ ಅಂತೇಳಿ. ಗೈಸ್ ಇವಾಗ ಮನೆಯವ್ರ ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಯಾರಿಗೂ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ.
ಹಾಂ, ಮನೆ ಹತ್ರ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಏ ಬಾಕತ್ತ